ಉಳಿಗೆ ಸಾಧ್ಯವೇ ಇಲ್ಲ ಅಂದ್ರೆ ಅವರು ಕಾಲು ಕಟ್ಕೊಂಡ್ಬಿಟ್ಲು. ಅಪ್ಪ ನಮ್ಮ ಅತ್ತೆ ಏನಾದರೂ ಮಾಡಿ ಉಳಿಸ್ಕೊಡಪ್ಪ. ಇಲ್ಲಮ್ಮ, ಹಂಗಾದ್ರೆ ನಮ್ಮ ಅತ್ತೆ ಸತ್ತು 1 ಗಂಟೆಗೆ ನಾನು ಇರುವುದಿಲ್ಲ, ನಾನು ಸತ್ತು ಹೋಗ್ತೀನಿ. ಅಲ್ಲ, ಅವತ್ತು ಬಂದ್ಬಿಟ್ಟು ನಮ್ಮ ಅತ್ತಿದ್ರೆ ನಾ ಇರುವುದಿಲ್ಲ ಅಂತ ಮಾತ್ರೆ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ತು ನಮ್ಮ ಅತ್ತೆ ಸತ್ರನೇ ಇರುವುದಿಲ್ಲ ಅಂತೀಯಲ್ಲ, ಸಾಧ್ಯವ ಇದು? ಇಲ್ಲ, ಉಳಿಲೇಬೇಕಾ? ಇನ್ಮೇಲೆ ಹಂಗೆ ಇರ್ತೀಯ? ಅಯ್ಯೋ, ನನ್ನ ಸಾಯೋ ತನಕ ನಮ್ಮ ಅತ್ತೆನ ನನ್ನ ತಾಯಿ ಥರ ನೋಡ್ಕೊಂತೀನಿ. ಹೋಗು ಮಗಳೇ, ಹಂಗಾದ್ರೆ ಸಂತೋಷವಾಗಿರು, ಏನೂ ಆಗೋದಿಲ್ಲ. ಹೋಗು, ಏನೂ ಆಗೋದಿಲ್ಲ ಅಂತೀಯಲ್ಲಪ್ಪ, 20 ಮಾತ್ರೆ ಹಾಕ್ಬಿಟ್ಟಿವ್ ನೀನು, ಏನೂ ಆಗಲ್ಲ, ಹೋಗಮ್ಮ. ನಿನಗೆ ಬುದ್ಧಿ ಇಲ್ಲ ಅಂದ್ರೆ ನನಗಿಲ್ಲ ಅನ್ಕೊಂಡ ನೀನು? ನಿನಗೆ ವಿಷದ ಮಾತ್ರೆ ಅಂತ ಕೊಟ್ಟನಲ್ಲ, ವಿಷದ ಮಾತ್ರೆ ಅಲ್ಲ ಅವು, ಪ್ರೋಟೀನ್ ಮಾತ್ರೆ ಅವು. ನಿನಗೆ ಬುದ್ಧಿ ಬರಲಿ ಅಂತ ಕೊಟ್ಟು ಕಳಿಸ್ತೆ. ನೋಡೋಗಿ ನಿಮ್ಮ ಮತ್ತೆ ತೂಕ ಮಾಡಿಸು, 5 kg ಜಾಸ್ತಿ ಆಗವ್ರು ಈಗ. ಇನ್ನೊತ್ತು ಹಾಕ್ಬಿಡು, ಇನ್ನೂ ಸೊರೋಯ್ತಾಳವ ಅಮ್ಮ ಅಂದ್ರು. ಯಾಕೆ ಗೊತ್ತ ಮಗಳೇ, ನೀನು ಪ್ರೀತಿ ತೋರ್ದಲ್ಲ, ಪ್ರೀತಿ ವಾಪಸ್ ಬಂತು. ನೀನು ದ್ವೇಷ ತೋರ್ತಿದ್ದೆ, ದ್ವೇಷ ನಿಮ್ಮ ಅತ್ತೆ ತೋರ್ತಿದ್ಲು. ಹಂಗೆ ಈ ಜೀವನ. ನಮಗೆ ಪ್ರೀತಿ ಬೇಕಾ? ಪ್ರೀತಿ ತೋರ್ಬೇಕು. ಕೋಪ ಬೇಕಾ? ದ್ವೇಷ ಬೇಕಾ? ದ್ವೇಷ ತೋರ್ಬೇಕು. ಅದರಿಂದ ಪ್ರೀತಿಯಿಂದ ಪಡಿಬೇಕೆ ಹೊರತು ದ್ವೇಷದಿಂದ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ನನ್ನುಸಿರು.